ಈ ವ್ಯಕ್ತಿಯನ್ನ ಒಂಚೂರು ಕರೆಕ್ಟಾಗಿ ನೋಡಿ. ಇವರು ತುಂಬ ಅಂದರೆ ತುಂಬ ಒಳ್ಳೆಯವರು. ಇವರು ಎಷ್ಟು ಒಳ್ಳೆಯವರು ಅಂದರೆ, ಈ ವ್ಯಕ್ತಿ ಸೌಜನ್ಯ ಅವರ ಸಾವಿನ ಬಗ್ಗೆ ವಿಡಿಯೋ ಮಾಡಿದ್ ನೋಡಿ ಕೆಲವು 4 ಸೆಕ್ಯುಲರ್ ಹಂದಿಗಳು ಈ ಧರ್ಮಸ್ಥಳ ಮಂಜುನಾಥ ದೇವಸ್ಥಾನವನ್ನ ಒಂದು ಅಧರ್ಮಸ್ಥಳ, ಕರ್ಮಸ್ಥಳ, ಡಮಾರ್ ಸ್ಥಳ ಅಂತ ಹೀಯಾಳಿಸ್ತಾ ಇದ್ದಾರೆ. ಅದ್ರ ಜೊತೆಗೆ ಈ ದೇವಸ್ಥಾನಕ್ಕೆ ಯಾರು ಹೋಗ್ಬಾರದು ಅಂತ ಮಾತಾಡ್ತಾ ಇದ್ದಾರೆ. ಆದ್ರೆ ರಾಜಸ್ಥಾನದಲ್ಲಿರುವಂತ ಈ ಒಂದು ದರ್ಗಾದಲ್ಲಿ ಒಬ್ಬ ಹುಡುಗಿಯನ್ನಲ್ಲ, 2 ಹುಡುಗಿಯರನ್ನಲ್ಲ, ಸರಿಸುಮಾರು 250ಕ್ಕಿಂತ ಹೆಚ್ಚು ಹುಡುಗಿಯರನ್ನ, ಅದರಲ್ಲೂ ಮೆಚೂರ್ ಆಗದೆ ಇರುವಂತ ಹುಡುಗಿಯರನ್ನ ಇದೇ ಅಣ್ಣನ ಧರ್ಮಕ್ಕೆ ಸಂಬಂಧಪಟ್ಟವರು ರೇಪ್ ಮಾಡಿ ಆ ಹುಡುಗಿಯರಿಗೆ ಪ್ರತಿದಿನ ಬ್ಲಾಕ್ ಮೇಲ್ ಮಾಡ್ತಾ ಆ ಹುಡುಗಿಯರಿಗೆ ಚಿತ್ರಹಿಂಸೆ ಕೊಡ್ತಾ ಇದ್ರು. ಆದರೆ ಈ ಕೇಸ್ ಬಗ್ಗೆ ಕೆಲವು 4 ಸೆಕ್ಯುಲರ್ ಹಂದಿಗಳು ಇದ್ರ ಬಗ್ಗೆ ಏನು ಮಾತಾಡ್ತಾನೆ ಇಲ್ಲ. ಆ್ಯಂಡ್ ಈ ವ್ಯಕ್ತಿನೂ ಕೂಡ ಇದೇ ಒಂದು ದರ್ಗಾಕ್ಕೆ ಹೋಗ್ತಾನೆ. ಇಲ್ಲಿ 250 ಜನ ಹುಡುಗಿಯರಿಗೆ ರೇಪ್ ಆಗಿದ್ರು ಕೂಡ ಈ ವ್ಯಕ್ತಿಗೆ ಇದೊಂದು ಪವಿತ್ರವಾದ ಸ್ಥಳ ಅಂತೆ. ಆ್ಯಂಡ್ ಇಲ್ಲಿಗೆ ತಾನು ಹೋಗ್ತಾನಂತೆ. ಆ್ಯಂಡ್ ಈ ದೇಶದ ಪ್ರಧಾನಿನೂ ಕೂಡ ಬರಬೇಕಂತೆ. ನೋಡಿ, 250ಕ್ಕಿಂತ ಹೆಚ್ಚು ಹುಡುಗಿಯರಿಗೆ ಆಗಿರುವಂಥ ಈ ಒಂದು ದರ್ಗಾ ಈ ವ್ಯಕ್ತಿಗೆ ಒಂದು ಪವಿತ್ರವಾದ ಸ್ಥಳ ಅಂತೆ. ಅಂದರೆ ಇಲ್ಲಿ ಈ ವ್ಯಕ್ತಿ ತನ್ನ ಧರ್ಮವನ್ನು ಬಿಟ್ಕೊಡ್ತಾ ಇಲ್ಲ, ಆ್ಯಂಡ್ ತನ್ನ ಧರ್ಮಕ್ಕೆ ಸಂಬಂಧಪಟ್ಟಂಥ ಈ ಪುಣ್ಯ ಕ್ಷೇತ್ರವನ್ನು ಕೂಡ ಬಿಟ್ಕೊಡ್ತಾ ಇಲ್ಲ. ಆದರೆ ಕೆಲವು 4 ಸೆಕ್ಯುಲರ್ ಹಂದಿಗಳಿಗೆ ಈ ಧರ್ಮಸ್ಥಳ ಒಂದು ಅಧರ್ಮಸ್ಥಳ, ಕರ್ಮಸ್ಥಳ, ಅದರಲ್ಲೂ ಡಮಾರ್ ಸ್ಥಳ ಅಂತ ಹೀಯಾಳಿಸ್ತಾ ಇದ್ದಾರೆ. ಇಂಥ ನನ್ನ ಮಕ್ಕಳಿಗೆ ಏನು ಹೇಳ್ತೀರಾ? ಆ್ಯಂಡ್ ಕೆಲವು 4 ಸೆಕ್ಯುಲರ್ ಹಂದಿಗಳಿಗೆ ನಾನು ಹೇಳೋದೊಂದೇ, ನೀವು ಈ ಧರ್ಮಸ್ಥಳ ಮಂಜುನಾಥ ದೇವಸ್ಥಾನದ ಬಗ್ಗೆ ಮಾತಾಡೋದಕ್ಕೂ ಮುಂಚೆ ನೀವು ಮೊದಲು ಹೋಗಿ ಈ ವ್ಯಕ್ತಿಗೆ ನೀವು ಈ ದರ್ಗಾದ ಬಗ್ಗೆ ಯಾಕೆ ಯೂಟ್ಯೂಬಲ್ಲಿ ವಿಡಿಯೋ ಮಾಡಿ ಹಾಕಿಲ್ಲ ಅಂತ ಕೇಳಿ. ಈ ವ್ಯಕ್ತಿ ಈ ಒಂದು ದರ್ಗಾದ ಬಗ್ಗೆ ಅಷ್ಟೇ ಅಲ್ಲ, ತನ್ನ ಧರ್ಮಕ್ಕೆ ಸಂಬಂಧಪಟ್ಟವರು ಯಾರೇ ಕ್ರೈಮ್ ಮಾಡಿ ಆರೋಪಿಗಳಾದರೂ ಕೂಡ ಅವರ ವಿರುದ್ಧ ಈ ವ್ಯಕ್ತಿ ವಿಡಿಯೋಸ್ ಮಾಡಲ್ಲ. ಆದರೆ ಈ ವ್ಯಕ್ತಿ ಸೌಜನ್ಯ ಅವರ ಸಾವಿನ ಬಗ್ಗೆ ಯಾಕೆ ವಿಡಿಯೋ ಮಾಡಿದ್ರು, ಅಷ್ಟಕ್ಕೂ ಈ ಅಣ್ಣನ ಉದ್ದೇಶ ಏನು ಅನ್ನೋದ್ರ ಬಗ್ಗೆ ಕಂಪ್ಲೀಟಾಗಿ ಈ ವಿಡಿಯೋದಲ್ಲಿ ನೋಡೋಣ. ಈ ಸೌಜನ್ಯ ಅವರ ಸಾವಾಗಿದ್ದು ಅಥವಾ ಇನ್ನೊಂದೇನೋ ಆಗಿದ್ದು 2012ರಲ್ಲಿ. ಇವರ ಸಾವಾದಾಗಿಂದ ಆವತ್ತಿನಿಂದ ಇವತ್ತಿನವರೆಗೂ ಕೂಡ ಇವರಿಗೆ ನ್ಯಾಯ ಕೊಡಿಸೋದಕ್ಕೋಸ್ಕರ ತುಂಬ ಜನ ಹೋರಾಡಿದ್ದಾರೆ. ಆ್ಯಂಡ್ ಇವತ್ತಿನವರೆಗೂ ಕೂಡ ಪ್ರಾಮಾಣಿಕವಾಗಿ ಹೋರಾಡ್ತಾ ಇದ್ದಾರೆ. ಆದರೆ ಇವರು ಎಷ್ಟೇ ಹೋರಾಟ ಮಾಡಿದರೂ ಕೂಡ ಇವರ ಒಂದು ಹೋರಾಟ ಆ ಒಂದು ಡಿಸ್ಟ್ರಿಕ್ಕಿಗೆ ಮಾತ್ರ ಸಂಬಂಧಪಟ್ಟಿದೆ ಅನ್ನೋ ಥರ ಇತ್ತು. ಆದರೆ ಇವತ್ತಿನ ದಿನ ಈ ಸೌಜನ್ಯವರ ಸಾವಿನ ಬಗ್ಗೆ ಇಡೀ ಕರ್ನಾಟಕಕ್ಕೆ ಅಲ್ಲ, ಇಡೀ ಭಾರತಕ್ಕೆ ಗೊತ್ತಾಗಿದೆ. ಅಂದರೆ ಅದಕ್ಕೆ ಮೇನ್ ರೀಸನ್ ಈ ಅಣ್ಣ. ಈ ಅಣ್ಣನ ಹೆಸರೇನು ಅಂತ ಆಲ್ರೆಡಿ ನಿಮಗೆಲ್ಲ ಗೊತ್ತೇ ಇದೆ. ಆದರೆ ಅಣ್ಣನ ಬಗ್ಗೆ ನಿಮ್ಗೆ ಯಾರಿಗೂ ಗೊತ್ತಿಲ್ಲ ಇವರು ಎಷ್ಟು ಒಳ್ಳೆಯವರು ಅಂತ. ನನಗೆ ಪರ್ಸ್ನಲ್ ಆಗಿ ಇವರು ತುಂಬ ಒಳ್ಳೆಯವರು. ಅದ್ಯಾಕೆ ಇವರು ಇಷ್ಟು ಒಳ್ಳೆಯವರು ಅನ್ನೋದಕ್ಕೆ ಒಂದೆರಡು ಬೆಸ್ಟ್ ಎಕ್ಸಾಂಪಲ್ ಕೊಡ್ತೀನಿ. ಕಿವಿ ಒಂಚೂರು ಅಗಲ ಮಾಡ್ಕೊಂಡು ಕೇಳಿ. ಇವಾಗಿನಿಂದ 1 ವರ್ಷದ ಹಿಂದೆ, ಅಂದರೆ 2024 ಏಪ್ರಿಲ್ 18, ನಮ್ಮ ಕರ್ನಾಟಕದಲ್ಲಿ ನೇಹಾ ಹಿರೇಮಠ್ ಅನ್ನೋ ಹುಡುಗಿಯನ್ನ ಇದೇ ಅಣ್ಣನ ಧರ್ಮಕ್ಕೆ ಸಂಬಂಧಪಟ್ಟಂಥ ಹುಡುಗ, ಅಂದರೆ ಫಯಾಜ್ ಅನ್ನೋ ವ್ಯಕ್ತಿ ಈ ಹುಡುಗಿಯನ್ನ ಹಾಡು ಹಗಲೇ ಚಾಕುವಿಂದ ಚುಚ್ಚಿ ಕೊಲೆ ಮಾಡ್ತಾನೆ. ಆ್ಯಂಡ್ ಇವನು ಕೊಲೆ ಮಾಡ್ತಾ ಇರೋದು CCTVಯಲ್ಲಿ ರೆಕಾರ್ಡ್ ಕೂಡ ಆಗಿದೆ. ಈ ಕೊಲೆ ಆದಂಥ ಕೆಲವೇ ದಿನಕ್ಕೆ ನಮ್ಮ ರಾಜ್ಯ ಸರ್ಕಾರ ಇದನ್ನ ಫಾಸ್ಟ್ ಟ್ರ್ಯಾಕ್ ಕೋರ್ಟ್ಗೆ ಹಾಕಿ 4 ತಿಂಗಳಲ್ಲಿ ನ್ಯಾಯ ಕೊಡಿಸ್ತೀವಿ ಅಂತ ಹೇಳಿದ್ರು. ಆದರೆ ಇವಾಗಿನವರೆಗೂ ಕೂಡ ಈ ಕೇಸ್ಗೆ ಏನಾಗಿದೆ ಅಂತ ಯಾರಿಗೂ ಗೊತ್ತಿಲ್ಲ. ಆ್ಯಂಡ್ ಈ ನೇಹಾ ಹಿರೇಮಠ್ ಅವರ ತಂದೆ ಈ CID ಈ ಕೇಸ್ನ ಕರೆಕ್ಟಾಗಿ ಇನ್ವೆಸ್ಟಿಗೇಷನ್ ಮಾಡ್ತಾ ಇಲ್ಲ. ಆ್ಯಂಡ್ ಇದ್ರ ಮೇಲೆ ನನಗೆ ನಂಬಿಕೆನೂ ಕೂಡ ಹೋಗ್ತಾ ಇದೆ. ಅದಕ್ಕೋಸ್ಕರನೇ ಈ ಕೇಸ್ನ ಬೇಗ CBIಗೆ ಕೊಡಿ ಅಂತ ಕೇಳ್ತಾ ಇದ್ದಾರೆ. ನೋಡಿ, ಈ ಅಣ್ಣನ ಧರ್ಮಕ್ಕೆ ಸಂಬಂಧಪಟ್ಟವನು ಆಡು ಹಗಲೇ ಒಂದು ಹುಡುಗಿಯನ್ನ ಮಾಡಿದ್ದಾನೆ. ಆದರೆ ಇವಾಗಿನವರೆಗೂ ಕೂಡ ಅಣ್ಣ ಇದರ ಬಗ್ಗೆ ಒಂದೇ ಒಂದು ವಿಡಿಯೋನು ಕೂಡ ಮಾಡಿಲ್ಲ. ಆ್ಯಂಡ್ ಇದ್ರ ಬಗ್ಗೆ ಎಲ್ಲೂ ಕೂಡ ಮಾತಾಡಿಲ್ಲ. ಈಗ ಒಂಚೂರು ಪ್ರಾಕ್ಟಿಕಲ್ ಮಾತಾಡೋಣ. ಇಲ್ಲಿ ಸೌಜನ್ಯ ಅವರು ಕೂಡ ಹುಡುಗಿನೇ, ಆ್ಯಂಡ್ ಈ ನೇಹಾ ಹಿರೇಮಠ್ ಅವರು ಕೂಡ ಹುಡುಗಿನೇ. ಆದರೆ ಈ ಸೌಜನ್ಯ ಅವರ ಮೇಲೆ ಇದ್ದಂಥ ಕಾಳಜಿ ನಿಮಗೆ ಈ ನೇಹಾ ಹಿರೇಮಠ್ ಅವರ ಕೇಸ್ ಮೇಲೆ ಯಾಕಿಲ್ಲ? ಓ, ಈ ನೇಹಾ ಹಿರೇಮಠ್ ಅವರ ಕೇಸಲ್ಲಿ ಒಂದು ಧರ್ಮಕ್ಕೆ ಸಂಬಂಧಪಟ್ಟಂಥ ದೇವಸ್ಥಾನ ಇಲ್ಲ ಅಂತಾನ, ಅಥವಾ ನಿಮ್ಮ ಧರ್ಮಕ್ಕೆ ಸಂಬಂಧಪಟ್ಟವನೇ ಅಪರಾಧಿ ಇದ್ದಾನೆ ಅಂತಾನ? ಯಾಕೆ ಮಾಡಿಲ್ಲ ಇದ್ರ ಬಗ್ಗೆ ವಿಡಿಯೋ? ಆ್ಯಂಡ್ ಇಲ್ಲಿ ಇನ್ನೂ ಒಂದು ಕಂಪೇರ್ ಮಾಡೋದಾದರೆ, ಈ ಸೌಜನ್ಯ ಅವರ ಕೇಸಲ್ಲಿ ಡಿಜಿಟಲ್ ಆಗಿ ಯಾವುದೇ ಆಧಾರಗಳಿಲ್ಲ. ಅಂದರೆ ಇವರನ್ನು ಕೊಲೆ ಮಾಡ್ತಾ ಇರುವಂಥ ವಿಡಿಯೋ ಆಗಲಿ ಅಥವಾ ಆಡಿಯೋ ಆಗಲಿ ಇಲ್ಲ. ಆದರೆ ಈ ನೇಹಾ ಹಿರೇಮಠ್ ಅವರ ಕೇಸಲ್ಲಿ ಇವರನ್ನು ಕೊಲೆ ಮಾಡ್ತಾ ಇರೋದು ಒಂದು ವಿಡಿಯೋನೇ ಇದೆ. ಮತ್ತು ಯಾವತ್ತು ಈ ನೇಹಾ ಹಿರೇಮಠ್ ಅವರಿಗೆ ನ್ಯಾಯ ಕೊಡಿಸ್ತೀನಿ ಅಂತ ಮುಂದೆ ಬಂದಿಲ್ಲ? ಈ ಕೇಸಲ್ಲಿ ನೀವು ಮುಂದೆ ಬರಲ್ಲ, ಯಾಕಂದರೆ ನೀವು ತುಂಬ ಒಳ್ಳೆಯವರು. ಆ್ಯಂಡ್ ಅಷ್ಟೇ ಅಲ್ಲ,
ರೀಸೆಂಟಾಗಿ ತುಂಬ ಜನ ಅಣ್ಣನಿಗೆ ರಾಜಸ್ಥಾನದಲ್ಲಿರುವಂಥ ಅಜ್ಮೀರ್ ದರ್ಗಾದ ಬಗ್ಗೆ ವಿಡಿಯೋ ಮಾಡು ಅಂತ ಕೇಳ್ತಾ ಇದ್ರು. ಅದಕ್ಕೆ ತಕ್ಕಂತೆ ಅಣ್ಣ ವಿಡಿಯೋನ ಮಾಡ್ದ. ಬಟ್ ಅಣ್ಣ ಇಲ್ಲಿ ತಾನು ಯಾಮಾರದಲ್ಲದೆ ಜನರನ್ನು ಕೂಡ ತುಂಬ ಚೆನ್ನಾಗಿ ಯಾಮರಿಸಿದ್ದಾನೆ. ಅದು ಹೇಗೆ ಅಂತ ಹೇಳ್ತೀನಿ. ಅದಕ್ಕಿಂತ ಮುಂಚೆ ಈ ವಿಡಿಯೋ ನೋಡಿ. ಸುಮಾರು 250ಕ್ಕೂ ಹೆಚ್ಚು ಕೇಸಸ್ ಇವೆ. ಸೊ ಇಲ್ಲಿ ತಪ್ಪು ಮಾಡಿದವರು ದರ್ಗಾನ ಮ್ಯಾನೇಜ್ಮೆಂಟ್ ಅಲ್ಲಿ ಕೆಲಸ ಮಾಡ್ತಿದ್ದಂತವ್ರೆ ಹೊರತು ದರ್ಗಾದಲ್ಲಿ ಇದ್ದಂತಹ ದೇವ್ರಲ್ಲ. ವಿಡಿಯೋ ನೋಡಿದ್ರಿ ಅಲ್ವಾ? ಈ ವಿಡಿಯೋದಲ್ಲಿ ಅಣ್ಣ 250 ಜನ ಹುಡುಗಿಯರ ಜೊತೆ ಈ ದರ್ಗಾಕ್ಕೆ ಸಂಬಂಧಪಟ್ಟಂತ ಮ್ಯಾನೇಜ್ಮೆಂಟ್ ಅವರು ನೀಚ್ ಕೆಲಸ ಮಾಡಿದ್ದಾರೆ ಅಂತ ತುಂಬ ಸಿಂಪಲ್ ಆಗಿ ಕ್ಲೋಸ್ ಮಾಡಿದ್ದಾನೆ. ಆದರೆ ಇಲ್ಲಿ ಆ ನೀಚ್ ಕೆಲಸಕ್ಕೆ ಬಲವಂತವಾಗಿ ಒಳಗಾಗಿರುವಂಥ ಆ ಹುಡುಗಿಯರು ಯಾರು, ಅವರು ಯಾವ ಧರ್ಮಕ್ಕೆ ಸಂಬಂಧಪಟ್ಟವರು, ಆ್ಯಂಡ್ ಇವರು ಅವರನ್ನು ಯಾವ ಥರ ಬ್ಲ್ಯಾಕ್ ಮೇಲ್ ಮಾಡ್ತಾ ಇದ್ರು, ಆ್ಯಂಡ್ ಆ ಹುಡುಗಿಯರು ಅಷ್ಟಕ್ಕೂ ಮೆಚೂರ್ ಆಗಿದ್ರಾ ಅಥವಾ ಇಲ್ವಾ ಅನ್ನೋದ್ರ ಬಗ್ಗೆ ಈ ಅಣ್ಣ ಏನು ಹೇಳೇ ಇಲ್ಲ. ಆ್ಯಂಡ್ ಅಷ್ಟೇ ಅಲ್ಲ, ಈ ನೀಚ್ ಕೆಲಸ ಮಾಡಿರುವಂಥ ಆ ವ್ಯಕ್ತಿಗಳು ಯಾರು, ಅವ್ರ ಹೆಸರೇನು, ಅವರು ಯಾವ ಧರ್ಮಕ್ಕೆ ಸಂಬಂಧಪಟ್ಟವರು, ಆ್ಯಂಡ್ ಅವರು ಯಾವ ರಾಜಕೀಯ ಪಕ್ಷದಲ್ಲಿ ಇದ್ರು ಅನ್ನೋದ್ರ ಬಗ್ಗೆ ಈ ಅಣ್ಣ ಏನು ಹೇಳೋದೇ ಇಲ್ಲ. ಹೌದಣ್ಣ, ಈ ಕೇಸ್ ಬಗ್ಗೆ ನಿನಗೆ ವಿಡಿಯೋ ಮಾಡೋದಕ್ಕೆ ಮ್ಯಾಟ್ರೇ ಇಲ್ವಾ ಅಥವಾ ನಿನಗೆ ಮಾಡೋದಕ್ಕೆ ಇಷ್ಟ ಇಲ್ವಾ? ಆ್ಯಂಡ್ ಈ ಕೇಸಲ್ಲಿ ಆರೋಪಿಗಳು ನಿಮ್ಮ ಧರ್ಮದವರೇ ಆಗಿರೋದ್ರಿಂದ ಇದ್ರ ಬಗ್ಗೆ ಮಾತಾಡೋದಕ್ಕೆ ಕಷ್ಟ ಆಗ್ತಾ ಇದೆಯಾ? ಯಾಕೆ? ಆ್ಯಂಡ್ ನಿಮಗೆ ಈ ಸೌಜನ್ಯ ಅವರ ಬಗ್ಗೆ ಒಂದು ಬಾರಿ 39 ನಿಮಿಷದ ವಿಡಿಯೋ ಮಾಡೋದಕ್ಕೆ ನಿಮ್ಮ ಹತ್ರ ಟೈಮ್ ಇದೆ, ಆ್ಯಂಡ್ ಇನ್ನೊಂದು ಬಾರಿ 16 ನಿಮಿಷದ ವಿಡಿಯೋ ಮಾಡೋದಕ್ಕೆ ಟೈಮ್ ಇದೆ, ಆ್ಯಂಡ್ ಇನ್ನೊಂದು ಬಾರಿ 23 ನಿಮಿಷದ ವಿಡಿಯೋ ಮಾಡೋದಕ್ಕೆ ನಿಮ್ಮ ಹತ್ರ ಟೈಮ್ ಇದೆ. ಆದರೆ ಈ ದರ್ಗಾದಲ್ಲಿ ಬಲವಂತವಾಗಿ ನೀಚ್ ಕೆಲಸಕ್ಕೆ ಒಳಗಾಗಿರುವಂಥ ಆ ಹುಡುಗಿಯರ ಬಗ್ಗೆ ವಿಡಿಯೋ ಮಾಡೋದಕ್ಕೆ ನಿಮ್ಮ ಹತ್ರ ಟೈಮ್ ಇಲ್ಲ ಅಲ್ಲ? ಅದರಲ್ಲೂ ಬೇಕೋ ಬೇಡವೋ ಅಂತ ಒಂದೇ ಒಂದು ನಿಮಿಷದ ವಿಡಿಯೋ ಮಾಡಿದ್ಯಾ, ಮತ್ತೆ ಅದರಲ್ಲೂ ಕೂಡ ಏನೂ ಹೇಳಿಲ್ಲ. ಮತ್ತೆ ಆ ವಿಡಿಯೋನ ತಗೊಂಡೋಗಿ ಇನ್ಸ್ಟಾಗ್ರಾಮಲ್ಲಿ ಹಾಕಿದ್ಯಾ. ಯಾಕೆ? ಯೂಟ್ಯೂಬಲ್ಲಿ ಒಂದು ಫುಲ್ ಆ್ಯಂಡ್ ಲೆಂತ್ ವಿಡಿಯೋ ಮಾಡೋದಕ್ಕೆ ನಿನಗೆ ತ್ರಾಸಾಗುತ್ತಾ ಅಥವಾ ಮಾಡೋದಕ್ಕೆ ಇಷ್ಟನೇ ಇಲ್ವಾ? ಆ್ಯಂಡ್ ಇನ್ನೊಂದು, ಈ ಸೌಜನ್ಯ ಅವರ ಕೇಸಲ್ಲಿ ಯಾವುದೇ ಅಡ್ವೊಕೇಟ್ ಆಗಲಿ ಅಥವಾ ಯಾವುದೇ ಕೋರ್ಟ್ ಆಗಲಿ ಇವರೇ ಅಪರಾಧಿಗಳಂತ ಯಾರ ಹೆಸರನ್ನು ಕೂಡ ಇಲ್ಲಿಯವರೆಗೂ ಹೇಳಿಲ್ಲ. ಆದರೆ ಈ ಅಣ್ಣ ಈ ಕೇಸಲ್ಲಿ ಇವರೇ ಅಪರಾಧಿಗಳಂತ ಹೆಸರು ಬೇರೆ ಹೇಳಿದ್ದಾನೆ. ಆದರೆ ಈ ದರ್ಗಾ ಕೇಸಲ್ಲಿರುವಂಥ ಆರೋಪಿಗಳು ಯಾರು ಅಂತ ಒಬ್ಬರ ಹೆಸರನ್ನಾದರೂ ಹೇಳಿದೆಯಾ? ಯಾಕೆ? ಹೆಸರು ಹೇಳೋದಕ್ಕೆ ಇಷ್ಟ ಇಲ್ವಾ ಅಥವಾ ಹೆಸರು ಹೇಳಿದರೆ ನಿಮ್ಮ ಧರ್ಮದವರ ಮರ್ಯಾದೆ ಹೋಗುತ್ತೆ ಅಂತನಾ? ನೀನು ಹೇಳಲ್ಲ ಬಿಡು, ನಮ್ಗೆ ಗೊತ್ತು, ಯಾಕಂದರೆ ನೀವು ತುಂಬ ಒಳ್ಳೆಯವರು. ಆ್ಯಂಡ್ ಈ ದರ್ಗಾದವರಿಂದ ಆದಂಥ ಕೇಸ್ಗಳಿಂದ ಈ ಅಜ್ಮೀರ್ ಸಿಟಿಯಲ್ಲಿ ಹುಡುಗಿಯರ ಪರಿಸ್ಥಿತಿ ಎಷ್ಟು ವರ್ಸ್ಟ್ ಆಗಿತ್ತು ಅಂದರೆ, ಯಾರಾದರೂ ಈ ಸಿಟಿಯಲ್ಲಿರುವಂಥ ಹುಡುಗಿಯರನ್ನ ಮದುವೆ ಆಗಬೇಕು ಅಂದರೆ ಆ ಹುಡುಗ ಮೊದಲು ಪೊಲೀಸ್ ಸ್ಟೇಷನ್ಗೆ ಹೋಗಿ ತಾನು ಮದುವೆ ಆಗುವಂಥ ಹುಡುಗಿ ಈ ದರ್ಗಾದಲ್ಲಿ ರೇಪ್ ಆಗಿರುವಂಥ ಆ ಹುಡುಗಿಯರ ಲೀಸ್ಟಲ್ಲಿ ಇದ್ದಾಳ ಅಥವಾ ಇಲ್ವಾ ಅಂತ ಚೆಕ್ ಮಾಡಿ ಮದುವೆ ಆಗ್ತಾ ಇದ್ರು. ಯಾಕಂದರೆ ತಾನು ಮದುವೆ ಆಗುವಂಥ ಹುಡುಗಿ ಈ ಲೀಸ್ಟಲ್ಲಿ ಇದ್ರೆ ಹೆಂಗೆ ಅನ್ನೋ ಭಯಕ್ಕೆ ಈ ಥರ ಮಾಡ್ತಾ ಇದ್ರು. ಅಂದರೆ ಆ ಟೈಮಲ್ಲಿ ಈ ದರ್ಗಾ ಅಷ್ಟು ಭಯ ಹುಟ್ಟಿಸಿತ್ತು. ಆದರೆ ಅಣ್ಣ ಈ ವಿಡಿಯೋದಲ್ಲಿ ಇದರ ಬಗ್ಗೆ ಒಂದು ಚೂರು ಕೂಡ ಹೇಳಲ್ಲ. ಯಾಕಂದರೆ ಅಣ್ಣ ತುಂಬ ಒಳ್ಳೆಯವನು. ಈ ದರ್ಗಾಕ್ಕೆ ಸಂಬಂಧಪಟ್ಟಂಥ ಮ್ಯಾನೇಜ್ಮೆಂಟ್ ಅವರು ಆ ಹುಡುಗಿಯರನ್ನ ಬರೀ ಆ ನೀಚ ಕೆಲಸಕ್ಕೆ ಬಳಕೆ ಮಾಡಿಕೊಳ್ಳೋದಷ್ಟೇ ಅಲ್ಲ, ಆ ಹುಡುಗಿಯರ ಜೊತೆ ಆ ಕೆಲಸ ಮಾಡುವಾಗ ವಿಡಿಯೋ ಮಾಡಿಕೊಳ್ತಾ ಇದ್ರು. ಆ ವಿಡಿಯೋನ ಇಟ್ಕೊಂಡು ಆ ಹುಡುಗಿಯರನ್ನ ಬ್ಲ್ಯಾಕ್ ಮೇಲ್ ಮಾಡ್ತಾ ಇದ್ರು. ಅಂದರೆ ನಿಮ್ಮ ಫ್ರೆಂಡ್ಸ್ನ ನಮಗೆ ಪರಿಚಯ ಮಾಡಿಸು, ಇಲ್ಲಾಂದರೆ ನಿನ್ನ ವಿಡಿಯೋನ ವೈರಲ್ ಮಾಡ್ತೀವಿ ಅಂತ ಆ ಹುಡುಗಿಯರಿಗೆ ಬ್ಲ್ಯಾಕ್ ಮೇಲ್ ಮಾಡ್ತಾ ಇದ್ರು. ಆ ಹುಡುಗಿಯರು ತಮ್ಮ ಫ್ರೆಂಡ್ಸ್ನ ಪರಿಚಯ ಮಾಡಿಸಿದ್ರೆ ಈ ಮಕ್ಕಳು ಆ ಹುಡುಗಿಯರ ಜೊತೆನೂ ಕೂಡ ಅದೇ ಕೆಲಸ ಮಾಡ್ತಾ ಇದ್ರು. ಇದೇ ಥರ ಇವರು 250ಕ್ಕಿಂತ ಹೆಚ್ಚು ಹುಡುಗಿಯರನ್ನ ಆ ನೀಚ ಕೆಲಸಕ್ಕೆ ಬಳಕೆ ಮಾಡಿಕೊಂಡಿದ್ದಾರೆ. ಆದರೆ ಅಣ್ಣ ಈ ವಿಡಿಯೋದಲ್ಲಿ ಒಂದು ಚೂರು ಕೂಡ ಹೇಳಲ್ಲ. ಯಾಕಂದರೆ ಅಣ್ಣ ತುಂಬ ಒಳ್ಳೆಯವನು. ಆದರೆ ಅಣ್ಣನ ಕತೆ ಇಲ್ಲಿಗೆ ಮುಗಿತಾ ಅಂದರೆ ಇಲ್ಲ, ಇನ್ನೊಂದು ಚೂರಿದೆ. ಇವಾಗಿನಿಂದ 5 ವರ್ಷಗಳ ಹಿಂದೆ ಅಂದರೆ 2020 ಆಗಸ್ಟ್ 11 ಆ ದಿನ ಟಿ.ಜೆ. ಹಳ್ಳಿ ಆ್ಯಂಡ್ ಕೆ.ಜೆ. ಹಳ್ಳಿಯಲ್ಲಿ ಇದೇ ಅಣ್ಣನ ಧರ್ಮಕ್ಕೆ ಸಂಬಂಧಪಟ್ಟಂಥ ಒಂದು ಗುಂಪು ಈ ಪಕ್ಷದ ಶಾಸಕನ ಮನೆಯನ್ನ ಆ್ಯಂಡ್ 2 ಪೊಲೀಸ್ ಸ್ಟೇಷನ್ಗಳಿಗೆ ಬೆಂಕಿ ಹಚ್ಚಿ ಸುಟ್ಟಾಕ್ತಾರೆ. ಅದರ ಜೊತೆಗೆ ಎಷ್ಟೋ ವಾಹನಗಳಿಗೆ ಬೆಂಕಿ ಹಚ್ಚಿ ಸುಟ್ಟಾಕ್ತಾರೆ. ಅದರ ಜೊತೆಗೆ ಸಾರ್ವಜನಿಕ ಆ್ಯಂಡ್ ಖಾಸಗಿ ಆಸ್ತಿಗಳನ್ನ ನಾಶ ಮಾಡ್ತಾರೆ. ಆ್ಯಂಡ್ ಈ ಗಲಭೆಯಲ್ಲಿ ಇದ್ದಂಥ ಜನರಲ್ಲಿ 138 ವ್ಯಕ್ತಿಗಳ ಮೇಲೆ FIR ಆಗಿದೆ. ಆದರೆ ಈ 138ಕ್ಕೆ 138 ವ್ಯಕ್ತಿಗಳು ಕೂಡ ಇದೇ ಅಣ್ಣನ ಧರ್ಮಕ್ಕೆ ಸಂಬಂಧಪಟ್ಟವರು. ಅದರ ಜೊತೆಗೆ ಇದೇ ಅಣ್ಣನ ಧರ್ಮಕ್ಕೆ ಸಂಬಂಧಪಟ್ಟಂತ 2 ಸಂಘಟನೆಗಳು ಕೂಡ ಇನ್ವಾಲ್ವ್ ಆಗಿದ್ದಾವೆ. ಆದರೆ ಅಣ್ಣ ಈ ಮ್ಯಾಟರ್ ಬಗ್ಗೆ ಎಲ್ಲೂ ಮಾತಾಡಲ್ಲ. ಯಾಕಂದರೆ ಇದರಲ್ಲಿ ಇನ್ವಾಲ್ವ್ ಆಗಿರೋದು ಅಣ್ಣನ ಧರ್ಮಕ್ಕೆ ಸಂಬಂಧಪಟ್ಟವರೇ. ಆ್ಯಂಡ್ ಅಷ್ಟೇ ಅಲ್ಲ, ಅಣ್ಣ ತನ್ನ ಧರ್ಮಕ್ಕೆ ಸಂಬಂಧಪಟ್ಟವರು ಯಾರೇ ಕ್ರೈಮ್ ಮಾಡಿ ಆರೋಪಿಗಳಾದರೂ ಕೂಡ ಅವರ ವಿರುದ್ಧ
ಈ ಅಣ್ಣ ವೀಡಿಯೋಸ್ ಮಾಡೋದೇ ಇಲ್ಲ. ಅದಕ್ಕೆ ಹೇಳ್ದು ಅಣ್ಣ ತುಂಬ ಒಳ್ಳೆಯವರು ಅಂತ. ಹೋಗ್ಲಿ ಬಿಡಿ, ಅಣ್ಣನ ಬಗ್ಗೆ ಬಿಡಕ್ಕೆ ಇವನೊಬ್ಬ ದೊಡ್ಡ ಸಾಚಿ ಅಂತ ನಮಗೆಲ್ಲ ಗೊತ್ತಾಯಿತು. ಆ್ಯಂಡ್ ಫೈನಲಿ ಈ ವಿಡಿಯೋ ಇಷ್ಟೇ. ಆ್ಯಂಡ್ ಇದೇ ತರಹದ ಈ ನೆಕ್ಸ್ಟ್ ಇನ್ಫಾರ್ಮೇಟಿವ್ ವೀಡಿಯೋಸ್ನ ನೀವು ಮುಂದೆ ತರ್ತಾನೆ ಇರ್ತೀವಿ. ಅದಕ್ಕೋಸ್ಕರ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ, ಹಾಗೆ ಪಕ್ಕದಲ್ಲಿ ಕಾಣ್ತಾ ಇರುವಂಥ ಬೆಲ್ ಐಕನ್ ಕೂಡ ಹಾಲ್ ಇಟ್ಕೊಳ್ಳಿ. ಆ್ಯಂಡ್ ಥ್ಯಾಂಕ್ಸ್ ಫಾರ್ ವಾಚಿಂಗ್.